ಗ್ರಾಸವಾಗ್ತಾ ಇದೆ. ಬಿಸಿಗಾಳಿಗೆ ರಾಜ್ಯದಲ್ಲಿ ಮೊದಲ ಬಲಿಯಾದಂತೆ ಕಾಣಿಸ್ತಾ ಇದೆ. ಬೀದರ್ನ ಕಮಲಾನಗರದಲ್ಲಿ ಯುಪಿ ಮೂಲದ ವ್ಯಕ್ತಿ ಸಮೀರ್ ಎಂಬಾತ ಸಾವನ್ನಪ್ಪಿದ್ದಾನೆ. ಬಿಸಿಲಿನ ಝಳವನ್ನ ತಾಳಲಾರದೆ ಕುಸಿದು ಬಿದ್ದಿದ್ದಾನೆ. ಏನಪ್ಪ ಬಿಸಿಲಿನ ಸಹಯೋಗ ಆಯ್ತಲ್ಲ ಅಂತ ಅನ್ಕೋತಿದ್ರ, ಇದಕ್ಕೆ ನಾವು ಹೀಟ್ ಸ್ಟ್ರೋಕ್ ಅಂತ ಅಂತೀವಿ. ಹೀಟ್ ಸ್ಟ್ರೋಕ್ ಏನಕ್ಕಾಗುತ್ತೆ ಅಂದ್ರೆ, ಜಾಸ್ತಿ ಹೊತ್ತು ಬಿಸಿಲಿನ ಇದ್ರೆ ಟೆಂಪರೇಚರ್ ಜಾಸ್ತಿ ತಂದ್ರೆ ನಮ್ಮ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಹಾರ್ಟ್ ಬೀಟ್ ಜೋರ ಬರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಬಾಡಿ ಎಲ್ಲ ಡಿಹೈಡ್ರೇಷನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ, ನೀವು ಬೇಸಿಗೆ ಕಾಲದಲ್ಲಿ ಡ್ರಿಂಕ್ಸ್ ಮಾಡಕ್ ಹೋಗಬಾರ್ದು. ಯಾಕಂದ್ರೆ ನಾವು ಏನ್ ಆಲ್ಕೋಹಾಲ್ ಕುಡಿತೀವೋ, ಈ ಆಲ್ಕೋಹಾಲ್ ನಮ್ಮ ದೇಹದಲ್ಲಿ ಬಾಡಿಯಲ್ಲಿರೋ ನೀರ್ನೆಲ್ಲಾನು ಹೊರಗಾಕ ಟ್ರೈ ಮಾಡ್ತೀವಿ. ಅದಕ್ಕೆ ನೀವೆಲ್ಲ ಬೀರ್ ಕುಡಿದಾಗ ನೀರಿನ ಜಾಸ್ತಿ ಆಗಿದಾವ, ಅದೇ ತರ ನಿಮ್ಮ ದೇಹದಲ್ಲಿ ನೀರ್ ಎಷ್ಟೆಲ್ಲ ಇರುತ್ತಲ್ವ ಅದನ್ನ ಈ ಆಲ್ಕೋಹಾಲ್ ತೆಗೆದುಹಾಕುತ್ತೆ. ಮೊದಲೇ ಬೇಸಿಗೆ ಶಕೆಯಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ಬೆವರು ಆಗಿ ನೀರೆಲ್ಲ ಹೊರಗೆ ಹೋಗ್ಬರ್ತದೆ. ಇದ್ರ ಜೊತೆಗೆ ನೀವೇನಾದ್ರು ಆಲ್ಕೋಹಾಲ್ ಕುಡಿದ್ರೆ ಏನಾಗುತ್ತೆ, ಮತ್ತೆ ಬಾಡಿಲಿ ಹೀಟ್ ಜಾಸ್ತಿ ಆಗಿ, ಬಾಡಿಲಿ ಉಷ್ಣಾಂಶ ಜಾಸ್ತಿ ಆಗಿ, ಟೆಂಪರೇಚರ್ ಜಾಸ್ತಿ ಆಗಿ ಮತ್ತೆ ನೀರು ಹೊರಗಡೆ ಹೋಗುತ್ತೆ. ಅವಾಗ ನೀವು ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆಗಿ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಹೈಪೋವೋಲೆಮಿಕ್ ಶಾಕ್ ಅಂತ ಅಂತೀವಿ. ಸೊ ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ, ನೀವು ಈ ಟೈಮಲ್ಲಿ ಬಿಸಿಲಲ್ಲಿ ಮಧ್ಯಾಹ್ನ ಟೈಮಲ್ಲಿ ಡ್ರಿಂಕ್ಸ್ ಮಾಡಬಾರ್ದು. ಜೊತೆಗೆ ಇದರಿಂದ ಹೊರಗಡೆ ಬರೋಕೆ ಏನ್ ಮಾಡ್ಬೇಕು ಅಂದ್ರೆ, ಆದಷ್ಟು ನೀರು ಜಾಸ್ತಿ ಕುಡಿಯಿರಿ. ಅದ್ರ ಜೊತೆಗೆ ನೀರು ಜಾಸ್ತಿ ಇರೋ ಹಣ್ಣುಗಳನ್ನ ತಿನ್ಬೇಕು. ಅಂದ್ರೆ ಕಲ್ಲಂಗಡಿ ಹಣ್ಣು, ಕಿತ್ತಳೆ ಹಣ್ಣೆಲ್ಲ ತಿನ್ಬೇಕು. ಜಾಸ್ತಿ ಇರೋ ಹಣ್ಣುಗಳನ್ನ ತಿನ್ಬೇಕು. ಅಂದ್ರೆ ಕಲ್ಲಂಗಡಿ ಹಣ್ಣು ಇದೆಲ್ಲ ಜಾಸ್ತಿ ತಿನ್ಬೇಕು. ಅದ್ರ ಜೊತೆಗೆ ಈ 11ರಿಂದ 3 ಗಂಟೆ ಜಾಸ್ತಿ ಹೀಟ್ ಇರ್ತಾರಲ್ಲ, ಆ ಟೈಮಲ್ಲಿ ಹೊರಗಡೆ ಬರ್ಬೇಡಿ, ನೆರಳಲ್ಲಿ ಮತ್ತೆ ನೀರು ಜಾಸ್ತಿ ಕುಡಿತೀರಿ ಕಂಟಿನ್ಯೂಸ್ ಆಗಿ. ಜೊತೆಗೆ ನೀವು ಬಟ್ಟೆಗಳನ್ನ ತೆಳ್ಳಂದ್ ಹಾಕೋಬೇಕು. ಜಾಸ್ತಿ ಡಾರ್ಕ್ ಕಲರ್ ಅಂದ್ರೆ ಬ್ಲಾಕ್ ಕಲರ್, ಬ್ಲೂ ಕಲರ್ ಹಾಕೋಬಾರ್ದು. ಇದರಿಂದ ಇದರಲ್ಲಿ ಹೀಟ್ ತಡ್ಕೊಳ್ಳೋ ಶಕ್ತಿ, ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಈ ಬಟ್ಟೆಗಳನ್ನ ಹಾಕೋಬಾರ್ದು. ಮತ್ತೆ ಮಕ್ಕಳಿಗೆ ಈ ಟೈಮಲ್ಲಿ 3 ಗಂಟೆ 4 ಗಂಟೆ ಹೊರಗಡೆ ಆಟ ಆಡೋಕೆ ಬಿಡಬೇಡಿ. ಜೊತೆಗೆ ನೀವೇನ್ ಮಾಡ್ಬೇಕು ಅಂದ್ರೆ, ಯಾವಾಗ ನೀವು ಎಲ್ಲಿ ಕೂತಿರ್ತೀರ ಮಲಗಿರ್ತೀರ ಅಲ್ಲಿ ಫ್ಯಾನ್ ಇಲ್ಲ AC ಹಾಕೊಂಡು ಕೂತ್ಕೋಬೇಕು. ಸೊ ಹೀಟ್ ಸ್ಟ್ರೋಕ್ ಇಂದ ಬಚಾವ್ ಆಗ್ಬೇಕಂದ್ರೆ ಇದನ್ನೆಲ್ಲ ಟಿಪ್ಸ್ನ ಫಾಲೋ ಮಾಡಿ. ಈ ತರ ಟಿಪ್ಸ್ಗಾಗಿ ನನ್ನ ಪೇಜ್ ಧನ್ಯವಾದ.